2 ಪಕ್ಷಿ ಒಟ್ಟಿಗೆ ಬರಬೇಕು. ಈ ಥರದ್ದೆಲ್ಲ ನಾವು ಎರಡೂ ಒಂದೇ ಪ್ಲೇನಲ್ಲಿ ಬರಬೇಕು. ಎರಡೂ ಫೋಕಸಲ್ಲಿರಬೇಕು. ಈ ಥರ ಎಲ್ಲ ಬಂದಾಗ ದೀಸ್ ಆರ್ ಆಲ್ ರಿಯಲ್ ಚಾಲೆಂಜಿಂಗ್ ಪಿಕ್ಚರ್ಸು. ಅಂಥದ್ದಕ್ಕೆ ಜಾಸ್ತಿ ತಗೊಳತ್ತೆ. ಅಂಕೋರ್ ವಾಟ್ ಟೆಂಪಲ್ ಮಾತ್ರ ಶೂಟ್ ಮಾಡಿದ್ದು. ಸೊ ಅಲ್ಲಿ ಬರ್ಡಿಂಗ್ ಮಾಡಲಿಲ್ಲ. ವಿಯೆಟ್ನಾಮಲ್ಲಿ ವಿ ಡಿಡ್ 10 ಡೇಸ್ ಆಫ್ ಬರ್ಡಿಂಗ್ ಟ್ರಿಪ್. ಫಾರೆಸ್ಟಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಕೀಸ್ ಇದೆ. ಆ ಮಂಕೀಸ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಇದು ಟ್ರೋಗನ್ ಕೂತಿದೆ ಅಂತ ನಮ್ಮ ಗೈಡು ನೋಡಿದ್ರು. ಅಲ್ಲಿ ಸೇಮ್ ಇದೇನೆ ರೆಡ್ ಹೆಡೆಡ್ ಟ್ರೋಗಾನೇ ನಾವು ಶೂಟ್ ಮಾಡಿದ್ದು. ನಮಸ್ಕಾರ, ವೆಲ್ಕಮ್ ಟು ದ ಟ್ರೋಗನ್ ವರ್ಲ್ಡ್. ನಮಗೆ ಹಿಂದಿನ ಎಪಿಸೋಡಲ್ಲಿ ಅನಂತಮೂರ್ತಿ ಸರ್ ಪ್ರಾಮಿಸ್ ಮಾಡಿದ್ರು ನಿಮಗೆ ಟ್ರೋಗನ್ ಬಗ್ಗೆ ಹೇಳ್ತೀನಿ ಅಂತ. ಇವತ್ತು ಅವರು ಹೇಳೋದಕ್ಕೆ ರೆಡಿ ಇದ್ದಾರೆ, ನಾವು ಕೇಳೋದಕ್ಕೆ ರೆಡಿ ಇದ್ದೀವಿ. ನಡೆನುಡಿಗೆ ಸರ್ನ ಸ್ವಾಗತ ಮಾಡ್ತಾ ಟ್ರೋಗನ್ ವರ್ಲ್ಡ್ಗೆ ಪ್ರವೇಶ ಪಡೆಯೋಣ. ಸರ್ ನಮಸ್ತೆ, ನಡೆನುಡಿಗೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಮೊದಲಿಗೆ ನೀವು ಭಾರತದಲ್ಲಿ ಯಾವ್ಯಾವ ಜಾಗದಲ್ಲಿ ಟ್ರೋಗನ್ದು ಫೋಟೋ ಶೂಟ್ ಮಾಡಿದ್ರಿ, ಆ ನಂತರ ವಿದೇಶದಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಅಂತ ಮೊದಲು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಸರ್. ಖಂಡಿತ ತಿಳಿಸ್ಕೊಡ್ತೀನಿ. ಭಾರತದಲ್ಲಿ ನಾವು 3 ಕಡೆ ನಿಮಗೆ ಟ್ರೋಗನ್ಸ್ ಸಿಗತ್ತೆ. ಅದು ಮೊದಲನೇದಾಗಿ ಮಲಬಾರ್ ರೀಜನ್. ಮಲಬಾರ್ ರೀಜನ್ ಅಂದರೆ ನಿಮಗೆ ಕೇರಳ ಇಂದ ಹಿಡಿದು ಗೋವಾವರೆಗೂ ಈ ಸ್ಟ್ರೆಚ್, ವೆಸ್ಟರ್ನ್ ಘಾಟ್ ಸ್ಟ್ರೆಚ್ ಏನಿದೆ, ಇಲ್ಲಿ ಮಲಬಾರ್ ಟ್ರೋಗನ್ ಸಿಗತ್ತೆ. ಮತ್ತು ವೆಸ್ಟ್ ಬೆಂಗಾಲಲ್ಲಿ ನಿಮಗೆ ಲಾತ್ಪಂಚರ್ ಅಂತ ಜಾಗ ಇದೆ ಪರ್ಟಿಕ್ಯುಲರ್ ಆಗಿ. ನಾವು ಅಲ್ಲಿ ರೆಡ್ ಹೆಡೆಡ್ ಟ್ರೋಗಾನ್ ಶೂಟ್ ಮಾಡಿದ್ದೀವಿ. ಮತ್ತು ಅರುಣಾಚಲ್ ಪ್ರದೇಶ, ಸಿಕ್ಕಿಮು, ಇಲ್ಲಿ ಹೈ ಆಲ್ಟಿಟ್ಯೂಡಲ್ಲಿ ಆ್ಯಂಡ್ ಇಟ್ ಗೋಸ್ ಅಪ್ ಟು ಭೂತಾನ್, ಇಲ್ಲಿ ವಾರ್ಡ್ಸ್ ಟ್ರೋಗಾನ್ ಅಂತ ಸಿಗತ್ತೆ. ಸೊ ಇದು ಆಲ್ ಓವರ್ ದಿ ವರ್ಲ್ಡ್ ನಿಮಗೆ 39 ಥರ ಟ್ರೋಗನ್ಸ್ ಇದೆ. ಇದು 3 ಕಾಂಟಿನೆಂಟಲ್ ಮಾತ್ರ ನಿಮಗೆ ನೋಡೋಕ್ಕೆ ಸಿಗುವಂಥ ಪಕ್ಷಿ ಇದು. ಇದು ಮೊದಲನೇದಾಗಿ ಏಷ್ಯಾ, ಆಫ್ರಿಕಾ ಮತ್ತು ನಿಯೋಟ್ರಾಪಿಕ್ಸ್ ಅಂತ ಹೇಳ್ತೀವಿ. ನಿಯೋಟ್ರಾಪಿಕ್ಸ್ ಅಂದರೆ ಸೆಂಟ್ರಲ್ ಆ್ಯಂಡ್ ಸೌತ್ ಅಮೆರಿಕಾ, ಇದೆರಡು ಸೇರಿ ನಿಯೋಟ್ರಾಪಿಕ್ ಅಂತ ಹೇಳೋದು. ಇಲ್ಲಿ 3 ಕಡೆಗೂ ನಿಮಗೆ ಟ್ರೋಗನ್ಸ್ ನೋಡೋಕ್ಕೆ ಸಿಗುತ್ತೆ. ಟೋಟಲಿಂಗ್ ಟು 39 ಸ್ಪೀಶೀಸ್ ಆಫ್ ಟ್ರೋಗನ್ಸ್. ಇದರಲ್ಲಿ ನಾನು ಇಂಡಿಯಾನಲ್ಲಿ 3 ತೆಗೆದಿದ್ದೀನಿ, ವಿಯೆಟ್ನಾಮಲ್ಲಿ 1 ತೆಗೆದಿದ್ದೀನಿ, ಮತ್ತು ಇದರಲ್ಲಿ ಕೊಲಂಬಿಯಾನಲ್ಲಿ 1 ತೆಗೆದಿದ್ದೀನಿ, ಕೋಸ್ಟಾರಿಕಾನಲ್ಲಿ 4 ಸ್ಪೀಶೀಸ್ ತೆಗೆದಿದ್ದೀನಿ. ಸರ್, ಹೇಳಿದ್ರಿ ನೀವು ಭಾರತದಲ್ಲಿ 3 ಕಡೆ, ವಿದೇಶದಲ್ಲಿ 4 ಕಡೆ. ಇಲ್ಲಿಗೆ ಹೋಗುವಾಗ ನಿಮ್ಮ ತಯಾರಿ ಹೆಂಗಿರುತ್ತೆ? ಯಾವುದೇ ಜಾಗಕ್ಕೆ ಹೋಗ್ಬೇಕಾದ್ರೆ ನಮಗೆ ತಯಾರಿ ಅನ್ನೋದು ಭಾಳ ಮುಖ್ಯ. ನಮಗೆ ಅಲ್ಲಿ ಮೇಯ್ನ್ಲಿ ಒಬ್ಬರು ಗೈಡ್ ಬೇಕು, ಲೋಕಲ್ ಗೈಡ್, ಬರ್ಡಿಂಗ್ ಗೈಡ್ ಅಂತ ಅಥವಾ ನ್ಯಾಚುರಲಿಸ್ಟ್ ಅಂತ ಹೇಳ್ತೀವಿ, ಅವ್ರ ಕಾಂಟ್ಯಾಕ್ಟ್ ಬೇಕು. ಅವ್ರ ಹತ್ರ ನಾವು ಮೊದಲಿಂದಾನೇ ಮಾತಾಡಿಕೊಂಡು ಅವ್ರ ಹತ್ರ ಬೆಸ್ಟ್ ಸೀಸನ್ ಫಾರ್ ದಿ ಪ್ಲೇಸ್. ಅಂದರೆ ಇವಾಗ ಎಲ್ಲ ಜಾಗದಲ್ಲೂ ಒಂದೇ ಸೀಸನಲ್ಲಿ ನಿಮಗೆ ಬರ್ಡಿಂಗ್ ಮಾಡೋಕ್ಕಾಗಲ್ಲ. ಸೊ ನೀವು ಆ ಜಾಗದ್ದು ಬೆಸ್ಟ್ ಟೈಮ್ ಯಾವುದು ಅಂತ ತಿಳ್ಕೊಂಡು, ಮತ್ತು ನಿಮಗೆ ಏನು ಪಕ್ಷಿ ತೆಗಿಬೇಕು ಅಂತ ಆಸೆ ಇದೆ, ಆ ಪಕ್ಷಿ ಆ ಟೈಮಲ್ಲಿ ಸಿಗುತ್ತಾ, ಇದೆಲ್ಲನೂ ತಯಾರಿ ನೀವು ಮೊದಲೇ ಮಾಡ್ಕೋಬೇಕಾಗತ್ತೆ. ಮತ್ತು ನೀವು ಹೋಗಿ ಬರೋದು ಹೇಗೆ, ಫ್ಲೈಟು, ಮತ್ತು ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟು, ಮತ್ತು ಸ್ಟೇ ಮಾಡೋದಕ್ಕೆ ಹೋಮ್ ಸ್ಟೇನಾ, ಹೋಟೆಲಾ ಏನು, ಮತ್ತು ಅಲ್ಲಿ ಲೋಕಲ್ಲಿ ಓಡಾಡೋದಕ್ಕೆ ನಿಮಗೆ ವೆಹಿಕಲ್ಲು, ಇದೆಲ್ಲನೇ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಈ ತಯಾರಿ ಇಲ್ದಿರ ನೀವೆಲ್ಲಿಗೂ ಹೋಗೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗೆ ವೆದರ್ ಕಂಡೀಷನ್ ಏನಿರುತ್ತೆ, ಹೈ ಆಲ್ಟಿಟ್ಯೂಡ್ ಆದರೆ ಚಳಿ ಇರುತ್ತಾ, ಎಷ್ಟು ಚಳಿ ಇರುತ್ತೆ, ಅದಕ್ಕೆ ಕರೆಕ್ಟಾಗಿರೋ ಬಟ್ಟೆ ತೊಗೊಂಡೋಗ್ಬೇಕಾಗತ್ತೆ, ಜಾಕೆಟ್ಸು, ಥರ್ಮಲ್ ವೇರು, ಪ್ರಾಪರ್ ಶೂಸು, ಇದೆಲ್ಲನೂ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಮತ್ತು ನಡ್ಕೊಂಡು ಓಡಾಡೋದಾದರೆ ಎಷ್ಟು ನಡಿಬೇಕಾಗತ್ತೆ, ಯಾವ ಆಲ್ಟಿಟ್ಯೂಡಲ್ಲಿ ಎಷ್ಟು ಹೈಕಿಂಗ್ ಇರುತ್ತೆ, ಅದಕ್ಕೆ ನಿಮಗೆ ತಯಾರಿ ಇದೆಯಾ, ಇದನ್ನು ಮಾಡ್ಕೋಬೇಕು. ಆಮೇಲೆ ನಿಮ್ಮ ಹತ್ರ ಎಕ್ವಿಪ್ಮೆಂಟು, ಈ ಕ್ಯಾಮ್ರಾ, ಟ್ರೈಪಾಡು, ಮತ್ತು ಅಲ್ಲಿ ನಿಮಗೆ ಒಂದೊಂದು ಪ್ಲೇಸ್ಗೆ ಒಂದೊಂದು ಥರ ನಾವು ಎಕ್ವಿಪ್ಮೆಂಟ್ ತೊಗೊಂಡೋಗ್ಬೇಕಾಗಿ ಬರುತ್ತೆ. ಇವಾಗ ನಿಮಗೆ ಬರೀ ಫಾರೆಸ್ಟಲ್ಲಿ ಬರ್ಡಿಂಗ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ನೀವು ಲಾಂಗ್ ಲೆನ್ಸ್ ಎತ್ಕೊಂಡೋದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನೀವು ಟ್ರೈಪಾಡ್ ಹಾಕಿ ಶೂಟ್ ಮಾಡೋವರೆಗೂ ನಿಮಗೆ ಫಾರೆಸ್ಟಲ್ಲಿ ಬರ್ಡಿಂಗ್ ಟೈಮ್ ಕೊಡೋದಿಲ್ಲ ಬರ್ಡ್ಸು. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಸ್ಮಾಲ್ ಲೆನ್ಸ್ ವಿಚ್ ಇಸ್ ಹ್ಯಾಂಡ್ ಹೆಲ್ಡ್ ಮಾಡ್ಕೊಂಡು ಹೋಲ್ಡ್ ಮಾಡಿ ತೆಗೆಯುವಂಥ ಲೆನ್ಸ್ ಮಾತ್ರ ತೊಗೊಂಡೋಗ್ತೀವಿ. ಸೊ ನಿಮಗೆ ಅಥವಾ ಇದರಲ್ಲಿ ನಿಮಗೆ ಹೈಡ್ಸ್ ಇದೆ, ಹೈಡಲ್ಲಿ ಕೂತ್ಕೊಂಡು ಶೂಟ್ ಮಾಡ್ಬೋದು ಅಂತ ಹೇಳಿದ್ರೆ ಅವಾಗ
ಲಾಂಗ್ ಟೆಲಿ ಲೆನ್ಸ್ ಲೈಕ್ 600 mm ಇದೆಲ್ಲ ತೊಗೊಂಡು ಹೋಗ್ಬೋದು. ನೀವು ಒಂದೊಂದು ಕಡೆ ಬೋಟಿಂದ ಶೂಟ್ ಮಾಡ್ತೀವಿ. ಬೋಟಲ್ಲಿ ಶೂಟ್ ಮಾಡೋದಕ್ಕೆ ನಿಮ್ಮ ಹತ್ರ ಪ್ರಾಪರ್ ಟ್ರೈಪಾಡ್ ಇದೆಯಾ ಏನು, ಈ ಥರ ಪ್ರತಿಯೊಂದನ್ನು ನೀವು ಮೊದಲೇ ತಿಳ್ಕೊಬೇಕಾಗತ್ತೆ. ಎಲ್ಲಿ ಶೂಟ್ ಮಾಡ್ತೀರಾ, ಯಾವ ಥರ ಜಾಗದಲ್ಲಿ ಶೂಟ್ ಮಾಡ್ತೀರಾ, ಇದೆಲ್ಲನೂ ತಿಳ್ಕೊಂಡು ಆಮೇಲೆ ಹೋಗ್ಬೇಕಾಗಿ ಬರುತ್ತೆ. ಸೊ ಇದು ನಾವು ರೋಗನ್ಸ್ಗೆ ನಾವು ಪ್ಲ್ಯಾನ್ ಮಾಡಿದಾಗ ಫಸ್ಟು ನಾವು ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ನಾವು ಮಾಡಿದ್ದು. ವೆಸ್ಟರ್ನ್ ಘಾಟ್ಸಲ್ಲಿ ನಾವು ಹೆಬ್ರಿ ಅನ್ನೋ ಜಾಗದಲ್ಲಿ ಮಾಡಿದ್ದು. ಹೆಬ್ರಿ ಹತ್ತಿರನೇ ನಮ್ಮ ಇದು ಜಂಗಲ್ ಲಾಡ್ಜಸ್ದು ಒಂದು ಸೀತಾ ನದಿ ಕ್ಯಾಂಪ್ ಅಂತ ಒಂದಿದೆ. ಅಲ್ಲಿ ಅದ್ರ ಹತ್ರನೇ ನಾವು ಮಾಡಿದ್ದು. ಸೊ ಅಲ್ಲಿಗೆ ನಾವು ಇದರಲ್ಲಿ ಇಲ್ಲಿಂದ ಮಂಗಳೂರಿಗೆ ನಾವು ಕಾರಲ್ಲೇ ಡ್ರೈವ್ ಮಾಡ್ಕೊಂಡೇ ಹೋದ್ವಿ. ಸೀತಾ ನದಿ ಕ್ಯಾಂಪ್ಗೆ ಡೈರೆಕ್ಟ್ಲಿ ವಿ ಡ್ರೌವ್. ಮತ್ತು ಅಲ್ಲಿ ನಮಗೆ ವಿನಯ್ ಕುಮಾರ್ ಶೆಟ್ಟಿ ಅಂತ ನಮ್ಮ ಗೈಡ್ ಇದ್ದಾರೆ. ಅವರು ಈ ಪಕ್ಷಿನ ನಮಗೆ 2 ದಿನ ನಾವು ಇದರಿಂದ ಓಡಾಡಿ ಕರೆಕ್ಟ್ ಶಾಟ್ ತೆಗಿಯೋಕ್ಕಾಯ್ತು. 2 ದಿನ ಯಾಕೆ ತಗೋಬೇಕು ಅಂತಂದರೆ, ನೀವು ಸುಮ್ಮನೆ ಏನೋ ಒಂದು ಫೋಟೋ ತೆಗೆದೆ, ಯಾವುದೋ ಆ್ಯಂಗಲಿಂದ ತೆಗೆದೆ, ಇದು ಆ ಥರ ಪಿಕ್ಚರ್ ಮಾಡಿದರೆ ನಿಮ್ಗೆ 1 ಅವರಲ್ಲೇ ಆಗೋಗುತ್ತೆ, ಪಕ್ಷಿ ನೋಡ್ತಿದ್ದಂಗೆ. ಆದರೆ ಇಫ್ ಯು ವಾಂಟ್ ದಟ್ ಪರ್ಟಿಕ್ಯುಲರ್ ಶಾಟ್ ವಿಚ್ ಈಸ್ ಗುಡ್, ಅಂದರೆ ನಾವು ಬರ್ಡಿಂಗ್ ಪಾರ್ಲೆನ್ಸಲ್ಲಿ ನಾವು ಹೇಳ್ತೀವಿ ಪರ್ಫೆಕ್ಟ್ ಬರ್ಡಿಂಗ್ ಶಾಟ್ ಅಂತ ಹೇಳ್ತೀವಲ್ಲ, ಅದು ಮಾಡಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಕಷ್ಟಪಡಲೇಬೇಕಾಗತ್ತೆ. ಅದಕ್ಕೆ ಕರೆಕ್ಟಾಗಿ ನಿಮಗೆ ಸ್ವಲ್ಪ ಲೋ ಲೆವೆಲಲ್ಲಿ ಬಂದು ಕೂತ್ಕೊಳ್ಳೋವರೆಗೂ ಕಾಯಬೇಕಾಗತ್ತೆ. ಅದ್ರ ಹಿಂದೆ ನೀವು ಟ್ರೈಪಾಡು ಕ್ಯಾಮ್ರಾ ಎತ್ಕೊಂಡು ಓಡಾಡಬೇಕಾಗತ್ತೆ. ಮತ್ತು ಬ್ಯಾಕ್ಗ್ರೌಂಡು ಎಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಸಿಗ್ತಾ ಇದೆ ಅವಾಗ ಶೂಟ್ ಮಾಡ್ಬೋದು. ಇಲ್ದರೆ ಟ್ರೋಗನ್ ಎಲ್ಲ ಯೂಶ್ವಲಾಗಿ ನಿಮಗೆ ಕ್ಯಾನಪಿ ಬರ್ಡ್ಸ್, ಹೈ ಕ್ಯಾನಪಿನಲ್ಲೇ ಇರೋದು, ಕೆಳಗಡೆ ಬರೋದಿಲ್ಲ. ಅದು ಯಾವಾಗ ಕೆಳಗಡೆ ಬರುತ್ತೆ ಅದಕ್ಕೆ ಕಾಯಬೇಕು. ಕೆಳಗಡೆ ಬಂದಾಗ ಮತ್ತೆ ಅದಕ್ಕೆ ಪ್ರಾಪರ್ ಬ್ಯಾಕ್ಗ್ರೌಂಡ್ ಇದೆಯಾ, ಕ್ಲಟರಲ್ಲಿದ್ದರೆ ಪಿಕ್ಚರು ನಿಮಗೆ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಇವಾಗ ನಂದು ಇಮೇಜ್ ಮಲಬಾರ್ ಟ್ರೋಗನ್ ಇಮೇಜ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅದಕ್ಕೆ ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಗ್ರೀನ್ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ಇಮೇಜ್ ಕ್ವಾಲಿಟಿನೇ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ನೋಡೋಕ್ಕೆ ಚೆನ್ನಾಗಿದೆಯಪ್ಪ ಆಗ. ಅದೇ ಸ್ಕೈ ಬ್ಯಾಕ್ಗ್ರೌಂಡ್ ಇದ್ದರೆ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಸೊ ಈ ಥರ ನೀವು ಪ್ರಿಪೇರ್ ಆಗಿ ಪ್ರತಿಯೊಂದು ಜಾಗಕ್ಕೂ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಇದರಲ್ಲಿ ಮಲಬಾರ್ ಆದಮೇಲೆ ನಾವು ಇದಕ್ಕೆ ಲಾತ್ ಪಂಚಾರ್ಗೆ ಹೋದ್ವಿ. ಲಾತ್ ಪಂಚಾರ್ ಬಂದು ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಇರೋದು ಜಾಗ. ಸೊ ಇದಕ್ಕೆ ನೀವು ಬಾಗ್ಡೋಗ್ರಾಗೆ ಹೋಗಬೇಕು, ಬಾಗ್ಡೋಗ್ರಾ ಏರ್ಪೋರ್ಟ್ಗೆ ಹೋಗಬೇಕು. ಬಾಗ್ಡೋಗ್ರಾ ಏರ್ಪೋರ್ಟಿಂದ ನಿಮಗೆ ಸಿಲಿಗುರಿ ಅನ್ನೋ ಜಾಗ ಇದೆ. ಸಿಲಿಗುರಿ ಈಸ್ ಅಬೌಟ್ 1.5 hours ಡ್ರೈವ್ ಅಲ್ಲಿಂದ, ಬಾಗ್ಡೋಗ್ರಾ ಏರ್ಪೋರ್ಟ್ನಿಂದ. ಸೊ ಸಿಲಿಗುರಿ ಈಸ್ ದಿ ಗೇಟ್ ವೇ ಟು ದಿ ನಾರ್ತ್ ಈಸ್ಟ್. ನಿಮಗೆ ಸಿಕ್ಕಿಮ್ಗೆ ಹೋಗಿ, ಭೂತಾನ್ಗೆ ಹೋಗಿ, ಅಥವಾ ವೆಸ್ಟ್ ಬೆಂಗಾಲಲ್ಲಿ ಬೇರೆ ಬರ್ಡಿಂಗ್ ಪ್ಲೇಸಸ್ ಎಲ್ಲ ಲೈಕ್ ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದೆಲ್ಲದಕ್ಕೂ ಎಂಟ್ರೆನ್ಸ್ ಅಂದರೆ ಸಿಲಿಗುರಿನೇ. ಸೊ ನಾವು ಸಿಲಿಗುರಿಗೆ ಹೋಗಿ ಸ್ಟೇ ಮಾಡಿದ್ವಿ. ಅಲ್ಲಿ ನಮಗೆ ಲೋಕಲ್ ಗೈಡ್ ಹತ್ರ ನಾನು ಮೊದಲೇ ಎಲ್ಲ ಮಾತಾಡ್ಕೊಂಡಿದ್ದೆ. ಅವರು ಅಲ್ಲಿಂದ ನಮ್ಮನ್ನ ಪಿಕ್ ಮಾಡಿಕೊಂಡು ಲಾತ್ ಪಂಚಾರ್ ಅನ್ನೋ ಜಾಗಕ್ಕೆ ಹೋದ್ವಿ. ಲಾತ್ ಪಂಚಾರ್ ಇವಾಗ ತುಂಬ ಇಂಡಿಯಾನಲ್ಲಿ ಬರ್ಡಿಂಗಿಗೆ ತುಂಬ ಫೇಮಸ್ ಆಗ್ತಾ ಇದೆ ಜಾಗ. ಅಲ್ಲಿ ಸುಮಾರು ಥರ ಪಕ್ಷಿಗಳು ಬರುತ್ತೆ. ಇದು ರೆಡ್ ಹೆಡೆಡ್ ಟ್ರೋಗನ್ ಎಲ್ಲ ಅಲ್ಲಿ ರೆಸಿಡೆಂಟ್ ಬರ್ಡ್. ಅದು ಇವಾಗ ಆಲ್ಮೋಸ್ಟ್ ಇಂಡಿಯಾನಲ್ಲಿ ಬೆಸ್ಟ್ ಪ್ಲೇಸ್ ಟು ಶೂಟ್ ದಿ ರೆಡ್ ಹೆಡೆಡ್ ಟ್ರೋಗನ್ ಈಸ್ ಲಾತ್ ಪಂಚಾರ್. ಸೊ ಲಾತ್ ಪಂಚಾರಲ್ಲಿ ನಾವು ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿ ಹೋಮ್ ಸ್ಟೇಯಿಂದ ನಾವು ಇದಕ್ಕೆ ಒಂದು ಸೆಷನಲ್ಲೇ ಇದು ನಮಗೆ ಒಳ್ಳೆ ಇಮೇಜ್ ಆಗೋಯ್ತು. ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನಾವು ಟ್ರೈ ಮಾಡಿದ್ವಿ. ಸೊ ಸಾಯಂಕಾಲ ಇದು ಲೋ ಲೈಟ್ ಆಗ್ತಿದ್ದಂಗೆ ನಮಗೆ ಸ್ವಲ್ಪ ಅದು ಕ್ಲಿಯರ್ ಪರ್ಚಲ್ಲಿ ಬಂದು ಕೂತ್ಕೋತು. ಸೊ ಅದು ನಮಗೆ ಒಂದೇ ದಿನದಲ್ಲಿ ಆಗೋಯ್ತು. ನೆಕ್ಸ್ಟ್ ಡೇ ಎಲ್ಲ ನಾವು ರೂಫಸ್ ನೆಕ್ ಹಾರ್ನ್ಬಿಲ್ ಟ್ರೈ ಮಾಡಿದ್ವಿ. ಅದು ಕೂಡ ಲಾತ್ ಪಂಚಾರಲ್ಲೇ ಸಿಗೋದು. ಅದು ಒಂದು ಫ್ರೂಟಿಂಗ್ ಟ್ರೀನಲ್ಲಿ ನಾವಿದ್ದಿದ್ದು ಹೋಮ್ ಸ್ಟೇ ಎದುರುಗಡೆನೆ ಫ್ರೂಟಿಂಗ್ ಟ್ರೀಗೆ ಬರ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ನಾನು ಹೇಳೋದು ಹೋಮ್ವರ್ಕ್ ಭಾಳ ಇಂಪಾರ್ಟೆಂಟ್ ಅಂತ. ಹೋಮ್ವರ್ಕಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಿ ಯಾವ ಬರ್ಡ್ ಬರ್ತಾ ಇದೆ, ಯಾವ ಸೀಸನಲ್ಲಿ ನೀವು ಹೋಗಬೇಕು. ಸೊ ಈ ಥರ ನೀವು ಡಿಫ್ರೆಂಟ್ ಗೈಡ್ಸ್ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರಬೇಕಾಗತ್ತೆ. ಸೊ ನಾವು ರೆಗ್ಯುಲರ್ ಆಗಿ ಗೈಡ್ಸ್ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದರೆ ಅವರು ನಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಏನು ಯಾವ ಸೈಟಿಂಗ್ ಆಗ್ತಾ ಇದೆ, ಯಾವ ಬರ್ಡ್ ಸೈಟಿಂಗ್ ಆಗ್ತಾ ಇದೆ, ಯಾವ್ದು ಚೆನ್ನಾಗಿ ಸಿಗ್ತಾ ಇದೆ ಅಂತ. ಅದನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ನಾವು ಇದು ಕೂಡ ರೂಫಸ್ ನೆಕ್ ಹಾರ್ನ್ಬಿಲ್ ಕೂಡ ಅದೇ ಟ್ರಿಪ್ಪಲ್ಲೇ ಶೂಟ್ ಮಾಡಿದ್ವಿ. ಥರ್ಡ್ ಒನ್ ವಾಟ್ಸ್ ಟ್ರೋಗನ್. ದಟ್ ಈಸ್ ದಿ ಮೋಸ್ಟ್ ಡಿಫಿಕಲ್ಟ್ ಒನ್ ಟು ಗೆಟ್ ಇನ್ ಇಂಡಿಯಾ.
ಇದರಲ್ಲಿ ನಾವು ಅರುಣಾಚಲ್ ಪ್ರದೇಶಲ್ಲಿ ನಾವು ಇದನ್ನ ಶೂಟ್ ಮಾಡಿದ್ದು. ಇದು ತುಂಬಾನೇ ಓಡಾಡ್ಸೋಂಥ ಪಕ್ಷಿ ಇದು. ಅರುಣಾಚಲ್ ಪ್ರದೇಶಲ್ಲಿ ಮೋಸ್ಟ್ಲಿ ಎಲ್ಲ ನೀವು ಹಿಲ್ಲಲ್ಲಿ ರೋಡ್ ಸೈಡಲ್ಲೇ ಬರ್ಡಿಂಗ್ ಮಾಡಬೇಕು. ಈ ರೋಡ್ ಸೈಡ್ ಅಂದ್ರೆ ಅದು 1 ಸೆಕೆಂಡ್‌ಗೆ ಇದು ಅಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಬಟ್ ನಾವು ಅದನ್ನ ಸೇಮ್ ಡಿಸ್ಟೆನ್ಸ್ ನಾವು ಕವರ್ ಮಾಡಬೇಕು ಅಂದ್ರೆ ರೋಡಲ್ಲಿ ಟ್ರೈಪಾಡ್ ಎತ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಬಾ ಅಂದರೆ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಅದು ನಮಗೆ ಇಟ್ ಟುಕ್ ಅಬೌಟ್ 1.5 ಡೇಸ್. ನಮಗೆ ಫಸ್ಟ್ ಡೇ ಮಧ್ಯಾಹ್ನ ಫೀಮೇಲ್ ಮಾತ್ರ ಸಿಕ್ತು, ಮೇಲ್ ಸಿಗ್ಲಿಲ್ಲ. ಅದು ರೆಸ್ಪಾಂಡ್ ಮಾಡಲಿಲ್ಲ, ಒಳ್ಳೆ ಕಡೆ ಬಂದು ಕೂತ್ಕೊಳ್ಳಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ ನಾವು ಟ್ರೈ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ನಮಗೆ ಇದ್ರದ್ದು ಲೋ ಲೈಟಲ್ಲಿ ಸೊ ಅದು ಮೇಲ್ ಕೂಡ ಸಿಕ್ತು. ಸೊ ಇದು ನಮ್ಮದು 3 ಟ್ರೋಗನ್ ಮಾಡಿದ್ದು ಸ್ಟೋರಿ ಇದು ಇಂಡಿಯಾನಲ್ಲಿ. ಸೊ ಇನ್ನು ವಿದೇಶಕ್ಕೆ ಬಂದರೆ ನಾವು ನಮ್ಮ ನಿಯರೆಸ್ಟ್ ಅಂದರೆ ವಿಯೆಟ್ನಾಮಲ್ಲಿ ನಾವು ಮಾಡಿದ್ದೀವಿ. ಇದು ನಾವು ವಿಯೆಟ್ನಾಮ್ಗೆ ಹೋಗಿದ್ದು 2023 ಏಪ್ರಿಲ್ ಮೇಗೆ ಹೋಗಿದ್ವಿ ನಾವು. ಬೋತ್ ಕಾಂಬೋಡಿಯಾ ಆ್ಯಂಡ್ ವಿಯೆಟ್ನಾಮ್ ಒಟ್ಟಿಗೆ ಮಾಡಿದ್ವಿ. ಕಾಂಬೋಡಿಯಾನಲ್ಲಿ ವಿ ಡಿಡ್ ಓನ್ಲಿ ಇದು ಅಂಕೋರ್ ವಾಟ್ ಟೆಂಪಲ್ ಮಾತ್ರ ಶೂಟ್ ಮಾಡಿದ್ದು. ಸೊ ಅಲ್ಲಿ ಬರ್ಡಿಂಗ್ ಮಾಡಲಿಲ್ಲ. ವಿಯೆಟ್ನಾಮಲ್ಲಿ ವಿ ಡಿಡ್ 10 ಡೇಸ್ ಆಫ್ ಬರ್ಡಿಂಗ್ ಟ್ರಿಪ್. ವಿಯೆಟ್ನಾಮಲ್ಲಿ ಇವಾಗ ಸ್ವಲ್ಪ ಹೈಡ್ಸ್ ಇದೆಲ್ಲ ಡೆವಲಪ್ ಆಗ್ತಾ ಇದೆ. ಬಟ್ ಇದು ಟ್ರೋಗನ್ ಎಲ್ಲ ನಿಮಗೆ ಹೈಡ್ಗೆ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಡೂ ಇಟ್ ಇನ್ ದಿ ಫಾರೆಸ್ಟ್ ಓನ್ಲಿ. ಫಾರೆಸ್ಟಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಕೀಸ್ ಇದೆ. ಆ ಮಂಕೀಸ್ ಶೂಟ್ ಮಾಡಬೇಕಾದ್ರೆ ನಮಗೆ ಇದು ಟ್ರೋಗನ್ ಕೂತಿದೆ ಅಂತ ನಮ್ಮ ಗೈಡ್ ನೋಡಿದ್ರು. ಅಲ್ಲಿ ಸೇಮ್ ಇದೇನೆ ರೆಡ್ ಹೆಡೆಡ್ ಟ್ರೋಗನ್ನೇ ನಾವು ಶೂಟ್ ಮಾಡಿದ್ದು. ಡಿಫರೆನ್ಸ್ ಈಸ್ ಇನ್ನೇ ಅದು ರೆಡ್ ಹೆಡೆಡ್ ಟ್ರೋಗನ್ ಇನ್ನು ಲೋವರ್ ಆಲ್ಟಿಟ್ಯೂಡಲ್ಲಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ, ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಲಾಕ್ ಪಂಚರ್ ಇಸ್ ಅಬೌಟ್ 4000 ಫೀಟ್ ಏನೋ ಇದೆ ಆಲ್ಟಿಟ್ಯೂಡು. ಬಟ್ ಅಲ್ಲಿ ಇನ್ನೂ ಲೋವರ್ ಆಲ್ಟಿಟ್ಯೂಡಲ್ಲೇ ನಮಗೆ ರೆಡ್ ಹೆಡೆಡ್ ಟ್ರೋಗನ್ ಸಿಕ್ತು. ಸೊ ದಟ್ ಈಸ್ ದಿ ಒನ್ ಸ್ಪೀಷೀಸ್ ವಿಚ್ ಇಸ್ ಸ್ಪ್ರೆಡ್ ಇನ್ ಇಂಡಿಯಾ ಆ್ಯಂಡ್ ವಿಯೆಟ್ನಾಮ್ ಆಲ್ಸೋ. ಇದು ಏಷ್ಯಾನಲ್ಲಾಯಿತು. ಆಫ್ರಿಕಾಗೆ ನಾನು ಬೇಕಾದಷ್ಟು ಸತಿ ಹೋಗಿದ್ದೀನಿ, ಬಟ್ ಯಾವುದೇ ಟ್ರೋಗನ್ ನಾನು ನೋಡಿಲ್ಲ ಅಲ್ಲಿ. ನೆಕ್ಸ್ಟು ನಮಗೆ ಸೌತ್ ಅಮೆರಿಕಾನಲ್ಲಿ ನಾನು ಮಾಡಿದ್ದೀನಿ. ಕೊಲಂಬಿಯಾನಲ್ಲೂ ಮಾಡಿದ್ದೀನಿ, ಮತ್ತು ಈಕ್ವೆಡಾರಲ್ಲೂ ಮಾಡಿದ್ದೀನಿ. ಕೊಲಂಬಿಯಾನಲ್ಲಿ ಬಂದು ಕಾಲರ್ಡ್ ಟ್ರೋಗನ್ ಅಂತ ಮಾಡಿದ್ವಿ. ಭಾಳ ಬ್ಯೂಟಿಫುಲ್ ಟ್ರೋಗನ್ ಅದು. ಮೇಲ್ ಫ್ರಂಟ್ ಎಲ್ಲ ಗ್ರೀನ್ ಇರುತ್ತೆ, ಸೆಕೆಂಡ್ ಹಾಫ್ ರೆಡ್ ಇರುತ್ತೆ. ವೆರಿ ವೆರಿ ಬ್ಯೂಟಿಫುಲ್ ಟ್ರೋಗನ್. ಸೊ ನಮಗೇನಂದರೆ ಲಕ್ಕಿಲಿ ಅದು ನೆಸ್ಟ್ ರೆಡಿ ಮಾಡ್ತಾ ಇತ್ತು. ಅವರು ನಮ್ಮ ಗೈಡ್ ಅಲ್ಲಿಗೆ ಕರ್ಕೊಂಡೋದ್ರು. ಇಲ್ಲಿ ವೆಯ್ಟ್ ಮಾಡಿ ನೆಸ್ಟ್ ಮಾಡ್ತಾ ಇದೆ ಅಂತ ಒಂದು ಇದು ಮರ, ಯೂಶುವಲ್ ಆಗಿ ಅದು ಡೆಡ್ ಟ್ರೀಸಲ್ಲಿ ನೆಸ್ಟ್ ಮಾಡುತ್ತೆ. ಸೊ ಇದು 5ನೇ ವರ್ಷ ಇದೇ ಜಾಗದಲ್ಲಿ ನೆಸ್ಟ್ ಮಾಡ್ತಾ ಇದೆ ಅಂತ ಅವರು ತೋರಿಸಿದ್ರು ನಮಗೆ. ಅದು ಏನಿಲ್ಲ, ಒಂದು ಟ್ರೀ ಟ್ರಂಕಲ್ಲಿ ಹೋಲ್ ಇರುತ್ತೆ. ಆ ಹೋಲ್ನ ಪ್ರತಿ ವರ್ಷ ಬಂದು ಅದನ್ನು ಕ್ಲೀನ್ ಮಾಡಿ, ಅದು ಫೀಮೇಲ್ ಆಮೇಲೆ ಬಂದು ಚೆಕ್ ಮಾಡಿ ಅದರಲ್ಲಿ ಮೊಟ್ಟೆ ಇಡುತ್ತೆ. ನಾವು ಅಲ್ಲಿ ವೆಯ್ಟ್ ಮಾಡ್ಬೇಕಾದ್ರೆ ಫೀಮೇಲ್ ಹೊರಗಡೆ ಕೂತ್ಕೊಂಡಿತ್ತು, ಮೇಲ್ ಬಂದು ಕ್ಲೀನ್ ಮಾಡ್ತಾ ಇತ್ತು ನೆಸ್ಟನ್ನ. ಸೊ ಅದು ನೋಡೋಕ್ಕೆ ನಮಗೆ ಸಿಕ್ತು. ಕೊಲಂಬಿಯಾನಲ್ಲಿ ಅದೊಂದೇ ಸಿಕ್ಕಿದ್ದು. ಸೊ ನೆಕ್ಸ್ಟ್ ನಮಗೆ ಜಾಸ್ತಿ ನಾನು ಶೂಟ್ ಮಾಡಿರೋದು ಅಂತಂದರೆ ಕೋಸ್ಟಾರಿಕಾನಲ್ಲಿ. ಕೋಸ್ಟಾರಿಕಾನಲ್ಲಿ 4 ವೆರೈಟಿ ಮಾಡಿದ್ದೀನಿ. ಒಂದು ಬ್ಲ್ಯಾಕ್ ಹೆಡೆಡ್ ಟ್ರೋಗನ್ ಒಂದು, ಆಮೇಲೆ ಇದು ಆರೆಂಜ್ ಬೆಲ್ಲಿಡ್ ಟ್ರೋಗನ್, ಮತ್ತು 3ನೇದು ಬಂದು ಗಾರ್ಟರ್ಡ್ ಟ್ರೋಗನ್. ಗಾರ್ಟರ್ಡ್ ಟ್ರೋಗನ್ನು ನಮಗೆ ಅದು ಕೂಡ ನಮಗೆ ಒಳ್ಳೆ ಜಾಗದಲ್ಲೇ ಸಿಕ್ತು. ಅದು ನೆಸ್ಟ್ ಹತ್ರದಲ್ಲೇ ಇತ್ತು. ಅದಕ್ಕೆ ಎವ್ರಿ 5-10 ಮಿನಿಟ್ಸ್ ಅದು ಒಂದು ಮ್ಯಾಂಟಿಸ್ನ ಹಿಡ್ಕೊಂಡು ಬರ್ತಾ ಇತ್ತು. ಯಾರೋ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ. ಇಟ್ ವಾಸ್ ಗೆಟಿಂಗ್ ದಿ ಸೇಮ್ ಟೈಪ್ ಆಫ್ ಫೀಡ್ ಸೋ ಮೆನಿ ಟೈಮ್ಸ್. ಅದೊಂದು ನಮಗೆ ಭಾಳ ಚೆನ್ನಾಗಿ ಸಿಕ್ತು ಅದರಲ್ಲಿ, ಕೋಸ್ಟಾರಿಕಾನಲ್ಲಿ. ಆಮೇಲೆ ಆರೆಂಜ್ ಬೆಲ್ಲಿಡ್ ಟ್ರೋಗನ್, ಅದು ಭಾಳ ಬ್ಯೂಟಿಫುಲ್ ಆಗಿದೆ. ಅದು ಕೂಡ ನೋಡೋಕ್ಕೆ ಸಿಕ್ತು. ಅದು ಒಳ್ಳೆ ಫೋಟೋ ಕೂಡ ಆಯಿತು ನನಗೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಇದು ಕ್ವೆಟ್ಜಲ್. ಕ್ವೆಟ್ಜಲ್ ಅನ್ನೋ ಪಕ್ಷಿ ಕೂಡ ಇದು ಟ್ರೋಗನ್ ಫ್ಯಾಮಿಲಿನಿಗೆ ಬರುತ್ತೆ. ಟ್ರೋಗಾನಿಡೆ ಅಂತಾರೆ ಇದಕ್ಕೆ, ಸೈಂಟಿಫಿಕ್ ನೇಮ್ ಟ್ರೋಗಾನಿಡೆ. ಟ್ರೋಗಾನಿಡೆನಲ್ಲೇ ಬರುತ್ತೆ. ಬಟ್ ಇಟ್ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಬರ್ಡ್. ಇದರಲ್ಲಿ ವರ್ಲ್ಡಲ್ಲಿ ಯಾವುದು ನಿಮಗೆ ಮೋಸ್ಟ್ ಬ್ಯೂಟಿಫುಲ್ ಬರ್ಡ್ ಅಂತ ಕೇಳಿದಾಗ ತುಂಬ ಜನ ಇದಕ್ಕೆ ವೋಟ್ ಮಾಡಿದರು. ಟಾಪ್ 5ನಲ್ಲಿ ಈ ಪಕ್ಷಿ ಕೂಡ ಇದೆ.
ದೇವರು ಭಾಳ ಪುರ್ಸೊತ್ ತಗೊಂಡು ಮಾಡಿದಾಗೆ ಇದೆ ಇದು. ಸೊ ಮೇಲಂತೂ ಇದರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ, ಗ್ರೀನ್ ಕಲರ್ ಹೆಡ್ಡು ಮತ್ತು ಅರ್ಧ ಬೆಲ್ಲಿ ಬ್ರೈಟ್ ರೆಡ್ ಕಲರು, ಲಾಂಗ್ ಟೈಲ್ ವಿತ್ ಗ್ರೀನ್ ಆ್ಯಂಡ್ ವೈಟ್ ಸ್ಟ್ರೈಪ್ಸು. ಅದು ನೋಡೋಕ್ಕೆ ಭಾಳ ಅದ್ಭುತವಾದ ಪಕ್ಷಿ ಅದು. ಅದಕ್ಕೆ ಒಂದು 10 to 12 ಇಂಚಸ್ ಅದರದ್ದು ಬಾಡಿ ಸೈಜು. ಬಟ್ ಅದಕ್ಕೆ ಟೈಲ್ ಬಂದು 2 ಫೀಟ್ ಇರುತ್ತೆ. ಸೊ ಭಾಳ ಬ್ಯೂಟಿಫುಲ್ ಪಕ್ಷಿ ಇದು. ನೀವು ಕೋಸ್ಟಾರಿಕಾ ಪ್ಲಾನಿಂಗ್ ಇನ್ನೂ ನಮ್ಗೆ ಹೇಳಿಲ್ಲ. ಕೋಸ್ಟಾರಿಕಾಗೆ ನೀವು ಪ್ಲ್ಯಾನ್ ಮಾಡ್ಬೇಕಾದ್ರೆ ನಾವು ಇದನ್ನ ಕ್ವೆಟ್ಜಲ್ ಇದ್ರದ್ದು ನೆಸ್ಟಿಂಗ್ ಟೈಮ್ನ ನಾವು ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಸೊ ಇದ್ರ ನೆಸ್ಟಿಂಗ್ ಟೈಮ್ ಬಂದು ಏಪ್ರಿಲ್ ಮೇನಲ್ಲಿ ನಿಮಗೆ ಈ ಪಕ್ಷಿ ಚೆನ್ನಾಗಿ ನೋಡೋಕ್ಕೆ ಸಿಗತ್ತೆ. ಒಂದು ಏನು ಅಂದರೆ, ಈ ಲಾಂಗ್ ಟೈಲಲ್ಲಿ ನೀವು ನೋಡಬೇಕು ಅಂದರೆ ಇಟ್ ಈಸ್ ಓನ್ಲಿ ಡ್ಯೂರಿಂಗ್ ದಿ ಬ್ರೀಡಿಂಗ್ ಸೀಸನ್. ಇದು ಬ್ರೀಡ್ ಆದಮೇಲೆ ಅದರದ್ದು ಆ ಟೈಲು, ಉದ್ದ ಟೈಲು ಬಿದೋಗುತ್ತೆ ಅದು. ಸೊ ನಿಮಗೆ ಬೇರೆ ನಾರ್ಮಲ್ ಟೈಮಲ್ಲಿ ಈ ಮೇಲ್ ಪಕ್ಷಿಗೆ ಆ ಟೈಲ್ ಇರೋದಿಲ್ಲ. ಸೊ ಓನ್ಲಿ ವೆನ್ ಇಟ್ ಕಮ್ಸ್ ಟು ದಿ ಬ್ರೀಡಿಂಗ್ ಸೀಸನ್ ತಿರುಗಿ ಈ ಟೈಲು ಬೆಳೆಯೋದು. ನೀವು ಆ ಥರ ಪಕ್ಷಿನ ಹಂಗೆ ನೋಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ದೇರ್ ಡ್ಯೂರಿಂಗ್ ದಿ ಬ್ರೀಡಿಂಗ್ ಸೀಸನ್. ಇವಾಗ ನಮ್ಮ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರು ನೋಡ್ತೀರಾ ನೀವು, ಅದ್ರದ್ದು ಹಾಗೇನೆ ಲಾಂಗ್ ಟೈಲ್ ಬಂದು ನಿಮಗೆ ಬ್ರೀಡಿಂಗ್ ಟೈಮಲ್ಲೇ ಸಿಗೋದು. ಸೊ ಹೀಗಾಗಿ ನಾವು ಅದಕ್ಕೆ ಏಪ್ರಿಲ್ ಮೇನಲ್ಲಿ ತುಂಬ ಡಿಮ್ಯಾಂಡು ಆ ಪಕ್ಷಿಗೆ. ನೀವು 1 ವರ್ಷ ಮುಂಚೆ ಅದಕ್ಕೆ ಬುಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಗೈಡ್ ಹತ್ರ. ಫ್ರಮ್ ಆಲ್ ಓವರ್ ದಿ ವರ್ಲ್ಡ್ ಆ ಪಕ್ಷಿನ ಶೂಟ್ ಮಾಡೋದಕ್ಕೆ ಕೋಸ್ಟಾರಿಕಾಗೆ ಬರ್ತಾರೆ. ಆ್ಯಸ್ ಇಟ್ ಈಸ್ ಕೋಸ್ಟಾರಿಕಾ ಇದೊಂಥರ ನಿಮಗೆ ಆ ದೇಶನೇ ಒಂಥರ ಹೆವನ್ ಫಾರ್ ಬರ್ಡ್ ಫೋಟೋಗ್ರಾಫರ್ಸ್. ಅಷ್ಟು ಥರ ಕಲರ್ಫುಲ್ ಬರ್ಡ್ಸು ಮತ್ತು ಅಷ್ಟೊಂದು ಫೀಡರ್ಸು, ಇದೆಲ್ಲ ಹಮ್ಮಿಂಗ್ ಬರ್ಡ್ಸು ಇದೆಲ್ಲ ಇರೋದ್ರಿಂದ, ಮತ್ತು ವರ್ಲ್ಡಲ್ಲಿ ಫಸ್ಟ್ ನಿಮಗೆ ಇದ್ರದ್ದು ಹಮ್ಮಿಂಗ್ ಬರ್ಡ್ ಫೋಟೋ ತೆಗಿಯೋಕ್ಕೆ ಪ್ಲೇಸು ಅಂತ ಅಂದರೆ ಕೋಸ್ಟಾರಿಕಾ ಒಂದೇ ಇದ್ದಿದ್ದು. ಇವಾಗ ಬೇರೆ ಕಡೆ ಎಲ್ಲ ಕಡೆ ಏನೋ ಡೆವಲಪ್ ಆಗಿದೆ. ಮೊದಲೆಲ್ಲ ಫೋಟೋ ಫ್ಲ್ಯಾಶಲ್ಲಿ ಶೂಟ್ ಮಾಡ್ತಾಯಿದ್ರು ಹಮ್ಮಿಂಗ್ ಬರ್ಡ್ನ. ಓಲ್ಡ್ ಟೈಮಲ್ಲಿ ಕ್ಯಾಮ್ರಾಸು ನಮ್ಮ ಹತ್ರ ಅಷ್ಟು ಕೇಪಬಿಲಿಟಿ ಇರಲಿಲ್ಲ. ಆ ಥರ ಹೈ ಶಟರ್ ಸ್ಪೀಡು, ಫ್ರೀಸ್ ಮಾಡೋದಕ್ಕೆ ಇದೆಲ್ಲ ಟೆಕ್ನಾಲಜಿ ಅವಾಗ ಇರಲಿಲ್ಲ ಕ್ಯಾಮ್ರಾನಲ್ಲಿ. ಆವಾಗ 4 ಫ್ಲ್ಯಾಶ್ ಹಾಕ್ಬಿಟ್ಟು ಶೂಟ್ ಮಾಡ್ತಾಯಿದ್ರು. ನಾನು ಶೂಟ್ ಮಾಡಿದ್ದೀನಿ ಅದನ್ನ. ಇವಾಗೆಲ್ಲ ನಾವು ಅದು ಬಿಟ್ಬಿಟ್ಟಿದ್ದೀವಿ ಫ್ಲ್ಯಾಶಲ್ಲಿ. ಯಾಕೆಂದರೆ ನ್ಯಾಚುರಲ್ ಆಗಿ ನಾವು ಅಷ್ಟು ಚೆನ್ನಾಗಿ ತೆಗಿತಾ ಇರ್ಬೇಕಾದ್ರೆ ನಮ್ಮ ಅಡ್ವಾನ್ಸ್ಡ್ ಕ್ಯಾಮ್ರಾಸಲ್ಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ನಾವು ಫ್ಲ್ಯಾಶ್ ಎಲ್ಲ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀವಿ. ಸೊ ಅದು ಫಸ್ಟ್ ಫ್ಲ್ಯಾಶ್ ಮಲ್ಟಿ ಫ್ಲ್ಯಾಶ್ ಫೋಟೋಗ್ರಫಿ ಸೆಟಪ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಮಾಡಿದ್ದೇ ಫಸ್ಟು ಕೋಸ್ಟಾರಿಕಾನಲ್ಲಿ. ಎಲ್ಲರೂ ಪ್ರಪಂಚದಿಂದ ಎಲ್ಲ ಕಡೆನೂ ಹೋಗಿ ಹಮ್ಮಿಂಗ್ ಬರ್ಡ್ ತೆಗಿಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಾಗಿದ್ದು. ಅದು ಆ ಥರ ಅಲ್ಲಿ ಒಂದು ಅಷ್ಟು ಅದ್ಭುತವಾದ ಜಾಗ ಅದು ಬರ್ಡ್ ಫೋಟೋಗ್ರಫಿಗೆ. ನಾಟ್ ಓನ್ಲಿ ಹಮ್ಮಿಂಗ್ ಬರ್ಡ್, ದೇರ್ ಆರ್ ಟೂಕಾನ್ಸ್ ಇದೆ, ಟ್ಯಾನೇಜರ್ಸ್ ಇದೆ, ಟ್ರೋಗನ್ಸ್ ಇದೆ, ತುಂಬ ವೆರೈಟಿ ಬರ್ಡ್ಸ್ ಇದೆ ಅಲ್ಲಿ. ಸೊ ಹೀಗಾಗಿ ಹೈ ಡಿಮ್ಯಾಂಡ್ ಇರೋವಂಥ ಜಾಗ ಅದು ಬರ್ಡ್ ಫೋಟೋಗ್ರಾಫರ್ಸ್ಗೆ. ಆ್ಯಂಡ್ ಈವನ್ ಆ್ಯಸ್ ಎ ಟೂರಿಸ್ಟ್ ಸ್ಪಾಟ್ ಕೂಡ ತುಂಬ ಚೆನ್ನಾಗಿದೆ ಕೋಸ್ಟಾರಿಕಾ. ಥರ ಅನ್ಸ್ಪಾಯಿಲ್ಡ್ ಫಾರೆಸ್ಟು, ಬೀಚಸ್ಸು ಎಲ್ಲ ವೆರಿ ವೆರಿ ಬ್ಯೂಟಿಫುಲ್ ಕಂಟ್ರಿ. ಸ್ಮಾಲ್ ಕಂಟ್ರಿ ಬಟ್ ವೆರಿ ಬ್ಯೂಟಿಫುಲ್, ಕೆರೆಬಿಯನಲ್ಲಿರೋದು. ಇಲ್ಲಿಗೆ ನೀವು ಹೋಗಬೇಕು ಅಂತಂದರೆ ಏಪ್ರಿಲ್ ಮೇನಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ದಟ್ ಈಸ್ ದಿ ಟೈಮಿಂಗ್ ಇಸ್ ದಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದು ನಿಮಗೆ US ವೀಸಾ ಇದ್ದರೆ ನಿಮಗೆ ವೀಸಾ ಎಲ್ಲ ಏನೂ ಬೇಕಾಗೋದಿಲ್ಲ ಇಲ್ಲಿಗೆ ಹೋಗೋದಕ್ಕೆ. ಒಂದು ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ US ವೀಸಾ ಇಸ್ ಯು ಕ್ಯಾನ್ ಎಂಟರ್ ಮೆನಿ ಕಂಟ್ರೀಸ್ ವಿತ್ ಎ US ವೀಸಾ. ಸೊ US ವೀಸಾ ಇಲ್ಲ ಅಂತಂದರೆ ನೀವು ಆ್ಯಸ್ ಎ ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ ನೀವು ಕೋಸ್ಟಾರಿಕಾ ವೀಸಾಗೆ ಅಪ್ಲೈ ಮಾಡ್ಕೋಬೇಕು. ಅವ್ರದ್ದು ಡೆಲ್ಲಿನಲ್ಲಿ ಅವ್ರದ್ದು ಕಾನ್ಸುಲೇಟ್ ಇದೆ. ಅವ್ರ ಕಾನ್ಸುಲೇಟ್ಗೆ ನೀವು ಅಪ್ಲೈ ಮಾಡಿ ವೀಸಾ ತೊಗೋಬೇಕಾಗತ್ತೆ. ಆಮೇಲೆ ಫ್ಲೈಟ್ ನೀವು ಯಾವ ಥರ, ಒಂದು ಥ್ರೂ US ಇಂದನೂ ಫ್ಲೈ ಮಾಡ್ಬೋದು ಅಥವಾ ಯುರೋಪಿಂದನೂ ಫ್ಲೈ ಮಾಡ್ಬೋದು. ಬೇಕಾದಷ್ಟು ಕನೆಕ್ಟಿಂಗ್ ಫ್ಲೈಟ್ಸ್ ಇದೆ. ನಾವು ಫಸ್ಟ್ ಟೈಮ್ ಹೋದಾಗ ಥ್ರೂ US ಹೋದ್ವಿ. ಸೆಕೆಂಡ್ ಟೈಮ್ ಹೋದಾಗ ಥ್ರೂ ಯುರೋಪ್ ಹೋದ್ವಿ. ಬ್ಯಾಂಗ್ಳೂರಿಂದ ಫ್ರಾಂಕ್ಫರ್ಟಿಂದ ಡೈರೆಕ್ಟ್ ಫ್ಲೈಟ್ ಇದೆ ಕೋಸ್ಟಾರಿಕಾಗೆ, ಸ್ಯಾನ್ ಹೋಸೆ ಅಂತ ಅದು. ಬಟ್ ಸ್ಯಾನ್ ಹೋಸೆ ಆಫ್ ಕೋಸ್ಟಾರಿಕಾ CR. ಸೊ ಸ್ಯಾನ್ ಹೋಸೆ ಬಂದು ಇದರಲ್ಲಿ ಅಮೆರಿಕನಲ್ಲೂ ಇದೆ. ತುಂಬ ಜನ ಅದು ಕನ್ಫ್ಯೂಸ್ ಮಾಡ್ಕೋತಾರೆ ಸ್ಯಾನ್ ಹೋಸೆ ಯಾವುದು ಅಂತ. ಸೊ ಸ್ಯಾನ್ ಹೋಸೆ ಆಫ್ ಕೋಸ್ಟಾರಿಕಾ ಮಾಡ್ಕೋಬೇಕು ಟಿಕೆಟು, ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇಲ್ಲಿಂದ ನೀವು ಫ್ಲೈಟ್ ತೊಗೊಂಡು ಹೋದ್ಮೇಲೆ ಅಲ್ಲಿಗೆ ಎಂಟ್ರಾದ್ಮೇಲೆ ನೀವು ಸ್ಯಾನ್ ಹೋಸೆನಲ್ಲಿ ನಿಮಗೆ ಗೈಡು ಆಮೇಲೆ ಮಿಕ್ಕಿದ್ದೆಲ್ಲ ಅವರು ನೋಡ್ಕೋತಾರೆ.
ಇದರಲ್ಲಿ ನೀವು ಕ್ವಿಡ್ಸಲ್ಲಿ ಶೂಟ್ ಮಾಡೋದಕ್ಕೆ ಕೋಸ್ಟರಿಕಾನಲ್ಲಿ ಮಾಂಟೆವರ್ಡೆ ಅಂತ ಒಂದು ಜಾಗ ಇದೆ. ಹೈ ಆಲ್ಟಿಟ್ಯೂಡ್ ಪ್ಲೇಸ್ ಅದು. ಇಟ್ ಈಸ್ ಅಬೌಟ್ 8000 ಫೀಟ್ ಆಲ್ಟಿಟ್ಯೂಡ್ ಇದೆ ಅದು. ಸ್ವಲ್ಪ ಇದ್ದಿದ್ರಲ್ಲಿ ಕೋಸ್ಟರಿಕಾನಲ್ಲಿ ತಣ್ಣಗಿರುವಂಥ ಜಾಗ, ಮೌಂಟೇನಸ್ ಪ್ಲೇಸ್ ಅದು. ಭಾಳ ಬ್ಯೂಟಿಫುಲ್ ಆಗಿದೆ ಅಲ್ಲಿ. ಅಲ್ಲಿ ಹೋದ್ಮೇಲೆ ನಿಮಗೆ ಇದು ಎಲ್ಲಿ ಅದು ನೆಸ್ಟ್ ಮಾಡಿರುತ್ತೆ ಅಂತ ಅವರು ಗೈಡ್ ಅದಕ್ಕೆಲ್ಲ ಜಾಗ ಎಲ್ಲ ಮಾಡಿ ಮೊದಲೇ ಅದಕ್ಕೆ ಶೂಟ್ ಮಾಡೋಕ್ಕೆ ಹೈಡ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರ್ತಾರೆ. ನೀವು ಅಲ್ಲಿ ಹೋಗಬೇಕು, ವೆಯ್ಟ್ ಮಾಡಬೇಕು, ಶೂಟ್ ಮಾಡಬೇಕು, ಆ ಥರ ಅಷ್ಟೇ. ಬಟ್ ಅಲ್ಲಿ ಹೋದ್ಮೇಲೆ ನಿಮಗೆ ಒಂಥರ ಸ್ವರ್ಗ ಅದು. ಆ ಕ್ವೆಡ್ಜಲ್ ಅದು ನೋಡೋದು, ಅದು ಬಂದು ಅದಕ್ಕೆ ಒಂದು ಪರ್ಚ್ ಸೆಟ್ ಮಾಡಿರ್ತಾರೆ. ಅಂದರೆ ಫೇವ್ರೆಟ್ ಪರ್ಚ್ ಅಂತ, ಎಲ್ಲ ಪಕ್ಷಿಗಳಿಗೂ ಒಂದು ಫೇವ್ರೆಟ್ ಪರ್ಚ್ ಅಂತ ಇರುತ್ತೆ. ಸೊ ಅದು ಆ ಫೇವ್ರೆಟ್ ಪರ್ಚ್ ನೋಡಿ ಅವರು ಆ ಜಾಗಕ್ಕೇ ಹೈಡ್ ಸೆಟ್ ಮಾಡಿರ್ತಾರೆ. ಅದು ನೆಕ್ಸ್ಟ್ ಹತ್ತಿರದಲ್ಲಿ ಯಾವಾಗಲೂ ಬಂದು ಕೂತ್ಕೊಳ್ಳೋಂಥದ್ದು ಒಂದು ಪರ್ಚ್ ಇರುತ್ತೆ. ಅದಕ್ಕೆ ಇವರು ಇದೆಲ್ಲ ಫೋಕಸ್ ಮಾಡಿ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಸೆಟ್ ಮಾಡಿಟ್ಟಿರ್ತಾರೆ. ಅದು ಬರೋದು, ಅದರದ್ದು ಫ್ಲೈಟು ಇದೆಲ್ಲನೂ ನೀವು ನೋಡೋಕ್ಕಾಗತ್ತೆ. ನಿಮಗೆ ಒಳ್ಳೆ ಟೆಕ್ನಿಕ್ ಇತ್ತು ಅಂದರೆ ನೀವು ಫ್ಲೈಟ್ ಶಾಟ್ಸು ಇದೆಲ್ಲ ಮಾಡ್ಬೋದು. ನಮ್ಮ ದೇಶದಲ್ಲಿ ಅನೇಕ ಪಕ್ಷಿಗಳಿಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅಂದ್ರೆ ಪುರಾಣದಲ್ಲಿ ಆ ಪಕ್ಷಿ ಏನೇನೋ ಪಾತ್ರ ವಹಿಸಿದೆ, ಜಾನಪದದಲ್ಲಿದೆ, ಇತಿಹಾಸದಲ್ಲಿದೆ. ನ್ಯಾಷನಲ್ ಬರ್ಡ್ ಅಂತ ಎಲ್ಲ ದೇಶಗಳು ಅವನೊಂದು ಪಕ್ಷಿಯನ್ನ ಇಟ್ಕೊಂಡಿರ್ತಾರೆ. ಅದೇ ತರ ವಿದೇಶದಲ್ಲಿ ಏನಾದ್ರೂ ಈ ಟ್ರೋಗನ್ನಿಗೆ ಈ ತರದ ಪೌರಾಣಿಕ ಅಥವಾ ಜಾನಪದ, ಐತಿಹಾಸಿಕ ಈ ತರದ ಹಿನ್ನೆಲೆ ಏನಾದ್ರು ಇದೆಯಾ? ಇದೆ ಸರ್. ಇದರಲ್ಲಿ ಸೌತ್ ಅಮೆರಿಕಾನಲ್ಲಿ ಗ್ವಾಟೆಮಾಲಾ ಅಂತ ಒಂದು ದೇಶ ಇದೆ. ಆ ದೇಶದ್ದು ನ್ಯಾಷನಲ್ ಬರ್ಡ್ ಕೂಡ ಇದು. ಸೊ ಅವ್ರದ್ದು ಕರೆನ್ಸಿನಲ್ಲೂ ಇದೆ, ಅವ್ರ ಫ್ಲ್ಯಾಗಲ್ಲೂ ಇದೆ. ಮತ್ತು ಅವ್ರ ಪುರಾಣದಲ್ಲಿ ಇದು ಈ ಪಕ್ಷಿನ ಉಲ್ಲೇಖನ ಇದೆ ಅದರದ್ದು. ಹಳೇದು ಅವ್ರದ್ದು ಸ್ಟೋನ್ ಇದರಲ್ಲಿ ಮತ್ತು ಬುಕ್ಸಲ್ಲೆಲ್ಲನೂ ಅವರು ಮೆನ್ಷನ್ ಮಾಡಿದ್ದಾರೆ. ಈ ಮಾಯನ್ ಆ್ಯಂಡ್ ಅಸ್ಟೆಕ್ ಇವ್ರದ್ದು ಇದರಲ್ಲಿ ಕೂಡ ಹಿಸ್ಟ್ರಿನಲ್ಲಿ ಇದರಲ್ಲೆಲ್ಲ ಮೆನ್ಷನ್ ಆಗಿದೆ. ಆ ಹಳೆ ಕಾಲದಿಂದನೂ ಅಲ್ಲಿದು ವಿಲೇಜ್ ಹೆಡ್ಸು ಇವರೆಲ್ಲನೂ ಅಲಂಕಾರದಲ್ಲಿ ಈ ಪಕ್ಷಿದು ಪುಕ್ಕನ ಯೂಸ್ ಮಾಡ್ತಾಯಿದ್ರು ಅಂತ ಉಲ್ಲೇಖನ ಇದೆ ಇದರಲ್ಲಿ. ಸೊ ಈಗೂ ಕೂಡ ವಿಲೇಜ್ ನಿಮಗೆ ಫಾರೆಸ್ಟಲ್ಲಿ ಸುಮಾರು ಇದೆಲ್ಲನೂ ಹೆಡ್ ಗೇರ್ ಎಲ್ಲ ನೋಡೋಕ್ಕೆಲ್ಲ ಸಿಗತ್ತಂತೆ. ಸೊ ಇದು ತುಂಬ ಇದಿದೆ, ಹಿಸ್ಟ್ರಿ ಇದೆ ಇದಕ್ಕೆ, ಈ ಪಕ್ಷಿಗೆ. ವೆರಿ ವೆರಿ ಬ್ಯೂಟಿಫುಲ್ ಬರ್ಡ್ ಇದು. ನಮ್ಮ ದೇಶದ ಹೈಡಿಗಳಿಗೂ ಮತ್ತು ಆ ದೇಶದ ಹೈಡಿಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ತುಂಬ ವ್ಯತ್ಯಾಸ ಇದೆ. ಅವರು ದೇ ಆರ್ ವೆರಿ ವೆರಿ ಸೈಂಟಿಫಿಕ್ ಇನ್ ದೇರ್ ಅಪ್ರೋಚ್ ಮತ್ತು ಅಡ್ವಾನ್ಸ್ಡ್. ತುಂಬ ನೀಟಾಗಿ ಮಾಡ್ತಾರೆ. ಎಲ್ಲೂ ಮಳೆ ಗಿಳೆ ಬಂದರೆ ಏನು ಒಳಗಡೆ ನೀರು ಬೀಳೋದಿಲ್ಲ. ಮತ್ತು ಮೇಯ್ನ್ಲಿ ಇದೆಲ್ಲನೂ ಅಲ್ಲಿ ಯಾರದೇ ಅಬ್ಜೆಕ್ಷನ್ಸು ಇದೆಲ್ಲ ಇಲ್ಲ. ಹೀಗಾಗಿ ಅವರು ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಪಾಪ ಇಂಡಿಯಾನಲ್ಲಿ ಇವರೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ತೆಗೀರಿ ಅಂತ ಹೇಳಿದ್ರೆ ಇದೆಲ್ಲನೂ ಅವ್ರಿಗೆ ತುಂಬ ಲಾಸ್ ಆಗುತ್ತೆ. ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಇದ್ರೂ ಪರವಾಗಿಲ್ಲ, ಬಟ್ ಬೇರೆ ಕಡೆ ಮಾಡಿತ್ತು ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಬಟ್ ಅಲ್ಲಿ ನಾವು ಆ ಥರ ನೋಡಿದ್ದೆಲ್ಲನೂ ತುಂಬ ಅಡ್ವಾನ್ಸ್ಡ್ ಇದಾಗಿ ಸೆಟ್ ಮಾಡಿರ್ತಾರೆ. ಕನ್ವೀನಿಯನ್ಸು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಫೋನ್ ಚಾರ್ಜಿಂಗ್ ಫೆಸಿಲಿಟಿ ಇರುತ್ತೆ, ಕುಡಿಯೋಕ್ಕೆ ನೀರಿಟ್ಟಿರ್ತಾರೆ, ಕಾಫಿ ಮೆಷಿನ್ ಇಟ್ಟಿರ್ತಾರೆ, ಕೂಲ್ ಡ್ರಿಂಕ್ಸ್ ಸಿಗುತ್ತೆ. ಸೊ ನಿಮ್ಗೆ ಏನು ಬೇಕೋ ಎಲ್ಲ ಥರ ಫೆಸಿಲಿಟಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ದಟ್ ಈಸ್ ದಿ ಮೇಯ್ನ್ ಡಿಫ್ರೆನ್ಸ್. ಮತ್ತು ಫೋಟೋಗ್ರಫಿ ಆ್ಯಂಗಲ್ಸು ಇದೆಲ್ಲ ನಾವು ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಮ್ಮ ಜೊತೆ ನ್ಯಾಷನಲ್ ಜಿಯೋಗ್ರಫಿಕ್ ಫೋಟೋಗ್ರಾಫರ್ ಕೂಡ ನಮ್ಮ ಜೊತೆಗಿದ್ರು. ಹೀಗಾಗಿ ಆ ಲೆವೆಲ್ಗೆ ಅವರು ರೆಡಿ ಮಾಡ್ತಾರೆ. ನ್ಯಾಷನಲ್ ಜಿಯೋಗ್ರಫಿಕ್ ಫೋಟೋಗ್ರಾಫರ್ ಕೂಡ ಬಂದು ಶೂಟ್ ಮಾಡೋವಂಥ ಸೆಟಪ್ ಮಾಡಿರ್ತಾರೆ. ಹೀಗಾಗಿ ಇಟ್ ಇಸ್ ವೆರಿ ವೆರಿ ಅಡ್ವಾನ್ಸ್ಡ್ ಅಂತ ಹೇಳ್ಬೋದು. ಈಗ ನಿಮ್ಮ ಫೋಟೋಗಳು ನಾವೇನು ಗಮನಿಸ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ವರ್ಟಿಕಲ್ ಆಗಿದೆ, ಹಾರಿಜಾಂಟಲ್ ಯಾಕಿದೆ? ಒಂದು. ಎರಡನೇದು, ಅಷ್ಟು ಒಳ್ಳೆ ಹೈಟ್ ಇದೆ, ಅಷ್ಟೆಲ್ಲ ಫೆಸಿಲಿಟಿ ಇದೆ, ವಿಡಿಯೋಸ್ ಯಾಕೆ ಮಾಡೋದಿಲ್ಲ? ಇದು ಕಂಪೋಸಿಷನ್ ನೋಡಿ, ನಾವು ಯಾತಕ್ಕೆ ವರ್ಟಿಕಲ್ ಮಾಡ್ತೀವಿ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಬರ್ಡ್ ಶೇಪ್ ಮತ್ತು ಅದು ಯಾವ ಥರ ಕೂತ್ಕೊಳ್ಳುತ್ತೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆ ಲಾಂಗ್ ಟೈಲ್ ಇರೋದ್ರಿಂದ ನೀವು ಇದಕ್ಕೆ ವರ್ಟಿಕಲ್ಲೇ ಮಾಡಬೇಕು. ದಟ್ ಇದು ಕ್ವೆಡ್ಜಲ್ಗಾಯಿತು. ಈವನ್ ಬೇರೆ ಟ್ರೋಗನ್ಸಲ್ಲೂ ಅಷ್ಟೇ, ಅದು ಕೂತ್ಕೊಳ್ಳೋ ಪೊಸಿಷನ್ನೇ ಆ ಥರ. ನಿಮಗೆ ಅದು ಹಾರಿಜಾಂಟಲ್ ಫೋಟೋ ಇದು ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅದು. ಸೊ ಅದು ಬರ್ಡ್ ಈಸ್ ಅ ಲಾಂಗರ್ ಒನ್, ಮತ್ತು ಅದು ಕೂತ್ಕೊಳ್ಳೋ ಪೊಸಿಷನ್ನು ಅದೇ ಥರನೇ ಇರುತ್ತೆ. ಸೊ ಆ ಥರ ಟೈಮಲ್ಲಿ ನಾವು ಎಲ್ಲನೂ ಹಾರಿಜಾಂಟಲ್ ಫ್ರೇಮ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ವೆರಸ್ ಅದರಲ್ಲಿ ನಿಮಗೆ ಫ್ಲೈಟ್ ಶಾಟ್ಸ್ ನೀವು ನೋಡಿದಾಗ
ಅದೆಲ್ಲನೂ ಹಾರಿಸಾಂಟಲ್ಲೇ ಇದೆ. ನಾವು ಅದರಲ್ಲಿ ಹಾರಿಸಾಂಟಲ್ ಕಾಂಪನ್ಸೇಷನ್ ಕೊಡೋದಕ್ಕೋಸ್ಕರ ಪ್ಲೇಸು ಹಾರಿಸಾಂಟಲ್ಗೆ ಇಟ್ಟಿರ್ತೀವಿ ಅದರಲ್ಲಿ. ನೀವು ಲಾಂಗ್ ಟೈಲ್ ನೋಡ್ಬೋದು ಇದರಲ್ಲಿ. ಅದು ಹಾರಿಸಾಂಟಲ್ ಫ್ರೇಮ್ ಇದೆ. ಮತ್ತು ವೀಡಿಯೋಸ್ ಏನಂದರೆ ನಮಗೆ ವಿಡಿಯೋ ಈಸ್ ಎ ಸೆಕೆಂಡ್ರಿ ಥಿಂಗ್. ಐ ವಾಂಟ್ ಎ ಪರ್ಫೆಕ್ಟ್ ಶಾಟ್ ಫಸ್ಟು. ನಾವು ಯಾವುದೇ ಸಬ್ಜೆಕ್ಟು ಈ ಥರ ರೇರ್ ಸಬ್ಜೆಕ್ಟ್ ಮಾಡ್ಬೇಕಾರೆ ಫಸ್ಟು ಹಾಫ್ ಡೇ ನಮಗೆ ಅದ್ರದ್ದು ಬಿಹೇವಿಯರು ಯಾವ ಪರ್ಚಿಗೆ ಬರುತ್ತೆ, ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಇದು ಎಷ್ಟು ಟೈಮ್ ನಮಗೆ ಕೊಡುತ್ತೆ ಅಂತ ಸ್ಟಡಿ ಮಾಡೋದ್ರಲ್ಲೇ ಹೊರ್ಟೋಗುತ್ತೆ. ಸೊ ಟ್ರಯಲ್ ಶಾಟ್ಸು, ಬ್ಯಾಕ್ಗ್ರೌಂಡು ಇದಕ್ಕೆಲ್ಲನೂ ಹಾಫ್ ಡೇ ಅದರಲ್ಲೇ ಕಳೆದೋಗ್ಬಿಡುತ್ತೆ. ಅದಾದಮೇಲೆ ನಾವು ವಿ ಗೆಟ್ ದಿ ಪರ್ಫೆಕ್ಟ್ ಶಾಟು, ಈ ಫ್ಲೈಟ್ ಶಾಟು ಬಂದು ಲ್ಯಾಂಡ್ ಆಗೋದು, ಫ್ಲೈಟ್ ಆಗೋದು, ಇದೆಲ್ಲ ಇಷ್ಟು ಮುಗಿದ ಮೇಲೇ ದೆನ್ ಐ ವಿಲ್ ಥಿಂಕ್ ಆಫ್ ದಿ ವಿಡಿಯೋ. ಯಾಕೆಂದರೆ ನಾವು ಒಂದೇ ಕ್ಯಾಮ್ರಾ, ಒಂದೇ ಟ್ರೈಪಾಡು, ಒಂದೇ ಲೆನ್ಸ್ ಇಟ್ಕೊಂಡಿರ್ತೀವಿ. ವಿ ಕೆನಾಟ್ ಕ್ಯಾರಿ ಮಲ್ಟಿಪಲ್ ಸೆಟ್ಸ್ ತೊಗೊಂಡೋಗೋದಕ್ಕೆ ನಮಗೆ ಫ್ಲೈಟಲ್ಲಿ ಅದೆಲ್ಲ ಪ್ರಾವಿಷನ್ ಇರೋದಿಲ್ಲ, ಎಲ್ಲ ಒಂದೇ ಮಾಡೋಕ್ಕಾಗೋದು. ಸೊ ಒಂದು ಕ್ಯಾಮ್ರಾ ನೀವು ಇದರಲ್ಲಿ ಫೋಟೋ ತೆಗಿತಾ ಇರ್ಬೇಕಾದ್ರೆ ನಮಗೆ ವಿಡಿಯೋನೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಂದು ಫಸ್ಟು ಒಳ್ಳೆ ಫೋಟೋ ಆಗೋವರೆಗೂ ನಾನು ವಿಡಿಯೋ ಮಾಡೋದಿಲ್ಲ. ಸೊ ಒಳ್ಳೆ ಫೋಟೋ ಆಯಿತು, ನಂದು ಇನ್ನೂ ಟೈಮ್ ಇದೆ, ತಿರುಗಿ ಬರ್ತಾ ಇದೆ ಪಕ್ಷಿ ಅಂತ ಹೇಳಿದ್ರೆ ಅವಾಗ ಮಾತ್ರ ನೆಕ್ಸ್ಟು ಐ ವಿಲ್ ಥಿಂಕ್ ಆಫ್ ದಿ ವಿಡಿಯೋ. ಸೊ ವಿಡಿಯೋ ಈಸ್ ಸೆಕೆಂಡ್ರಿ ಫಾರ್ ಮಿ, ಇಟ್ ಈಸ್ ನಾಟ್ ದಿ ಪ್ರೈಮರಿ ಥಿಂಗ್. ಸರ್, ನೀವು ಯಾವಾಗಲೂ ಒಂದು ಒಳ್ಳೆ ಫೋಟೋ ಅಂತ ಇರ್ತೀರಿ. ಅಂತ ಒಂದು ಒಳ್ಳೆ ಫೋಟೋ ತೆಗಿಯೋದಕ್ಕೆ ಎಷ್ಟು ಫೋಟೋ ತೆಗೆದಿರ್ತೀರಿ? ಇದು ಭಾಳ ಟ್ರಿಕ್ಕಿ ಕ್ವಶನ್ ಇದು. ಎಷ್ಟೋ ಸತಿ ನಾನು ಒಂದು ಒಳ್ಳೆ ಫೋಟೋಗೋಸ್ಕರ 2,000 3,000 ಫೋಟೋ ತೆಗೆದಿರೋದು ಇದೆ. ಸೊ ಅದು ಒಂದು ಪರ್ಟಿಕ್ಯುಲರ್ ಇದೇನಾದ್ರು ನಮಗೆ ತಲೆಗೆ ಬಂತು ಈ ಥರ ಮಾಡಬೇಕು ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಶಾಟ್ ವಿಚ್ ಇಸ್ ಪರ್ಫೆಕ್ಟ್ ಅಂತ ಹೇಳೋಕ್ಕೆ 2,000 3,000 ಫೋಟೋ ತೆಗೆದಿರೋದು ಇದೆ. ಸೊ ಒಂದೊಂದು ಸತಿ 2 ಪಕ್ಷಿ ಒಟ್ಟಿಗೆ ಬರಬೇಕು, ಈ ಥರದ್ದೆಲ್ಲ ನಾವು 2 ಒಂದೇ ಪ್ಲೇನಲ್ಲಿ ಬರಬೇಕು, 2 ಫೋಕಸಲ್ಲಿರಬೇಕು. ಈ ಥರ ಎಲ್ಲ ಬಂದಾಗ ದೀಸ್ ಆರ್ ಆಲ್ ರಿಯಲ್ ಚಾಲೆಂಜಿಂಗ್ ಪಿಕ್ಚರ್ಸು. ಅಂಥದ್ದಕ್ಕೆ ಜಾಸ್ತಿ ತೊಗೊಳತ್ತೆ. ಬಟ್ ಒಂದೇ ಬರ್ಡ್ ಇದೆ, ಒಂದೇ ಫ್ಲೈಟ್ ಶಾಟು ಅಂತ ಹೇಳಿದ್ರೆ ಈಸಿಯಾಗಿ ಆಗುತ್ತೆ, ಪರವಾಗಿಲ್ಲ. ಬಟ್ ದೇರ್ ಆರ್ ಸಮ್ ರಿಯಲ್ ಚಾಲೆಂಜಿಂಗ್ ಪಿಕ್ಚರ್ಸ್ ವಿಚ್ ಐ ಹ್ಯಾವ್ ಶೋನ್ ಅರ್ಲಿಯರ್. ಅದರಲ್ಲಿ ನಿಮಗೆ 2 ಹಮ್ಮಿಂಗ್ ಬರ್ಡು ಒಂದು ಫ್ಲವರ್ಗೆ ಬರ್ತಾ ಇರೋದು, ಮತ್ತು 2 ಹಮ್ಮಿಂಗ್ ಬರ್ಡ್ ಇನ್ ಏರ್ ಫೇಸಿಂಗ್ ಈಚ್ ಅದರ್. ಸೊ ಈ ಥರ ಪಿಕ್ಚರ್ಸ್ ಎಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಅದಕ್ಕೆಲ್ಲ ತುಂಬಾ ಟ್ರೈ ಮಾಡಬೇಕಾಗತ್ತೆ. 2,000 3,000 ಇಮೇಜ್ ಕೂಡ ತೆಗಿಬೇಕಾಗತ್ತೆ ಅದಕ್ಕೆ. ಕೊನೆಯದಾಗಿ ಟ್ರೋಗನ್ ಬಗ್ಗೆ ನಿಮಗೆ ಇನ್ನೇನಾದರೂ ಹಂಚ್ಕೊಳ್ಳೋಕ್ಕಿದ್ರೆ ಏನು ಹಂಚ್ಕೊಳ್ಳಿ? ಒಂದಂತೂ ಇದರಲ್ಲಿ ಏನು ಹೇಳ್ಬೋದು ಅಂದರೆ ವೆರಿ ವೆರಿ ಬ್ಯೂಟಿಫುಲ್ ಬರ್ಡ್. ಎಷ್ಟು ಫೋಟೋ ತೆಗೆದ್ರೂ ಇದು ನಿಮಗೆ ತೃಪ್ತಿ ಆಗೋದಿಲ್ಲ ಆ ಥರ ಪಕ್ಷಿ. ಎಸ್ಪೆಷಲಿ ನಿಮಗೆ ಕೊಡ್ಜಲ್ಲೆಲ್ಲ ಮುಂದೆ ಕೂತಿದ್ರೆ ಅದು ಎಷ್ಟು ಫೋಟೋ ತೆಗಿತೀರೋ ಏನೋ ಅದು ದೇವ್ರಿಗೆ ಗೊತ್ತು. ಅದು ಅಷ್ಟು ಬ್ಯೂಟಿಫುಲ್ ಪಕ್ಷಿ ಅದು. ಮತ್ತು ಇದು ಮೈಗ್ರೇಟ್ ಮಾಡಲ್ಲ. ದಿಸ್ ಇಸ್ ನಾಟ್ ಎ ಲಾಂಗ್ ಫ್ಲೈಟ್ ಬರ್ಡ್ ಇಲ್ಲ. ಸೊ ಇದು ಒಂದು ಮರದಿಂದ ಒಂದು ಮರಕ್ಕೆ ಈ ಥರ ಬರೀ ಜಂಪ್ ಮಾಡ್ಕೊಂಡು ಹೋಗುತ್ತೆ ಹೊರತು ಲಾಂಗ್ ಫ್ಲೈಟ್ಸ್ ಮಾಡೋದಿಲ್ಲ. ಇದು ನಾನ್ ಮೈಗ್ರೇಟ್ರಿ ಆ್ಯಂಡ್ ಇಟ್ ಈಸ್ ಎ ರೆಸಿಡೆಂಟ್ ಬರ್ಡ್ ಇದು. ಸೊ ಬೇರೆ ಇನ್ನೇನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಇಟ್ ಡಸ್ ನಾಟ್ ಮೈಗ್ರೇಟ್. ಇದು ಒಂದೇ ಕಡೆನೇ ಇರುತ್ತೆ. ಇಷ್ಟು ಹೊತ್ತು ಟ್ರೋಗನ್ ಕತೆ ಕೇಳಿದ್ರು, ಭಾರತದ ಟ್ರೋಗನ್ ಮತ್ತೆ ವಿದೇಶ ಟ್ರೋಗನ್ಸ್ ಜೊತೆಗೆ ಅವರ ಇಡೀ ಫೋಟೋಗ್ರಫಿ ಜರ್ನಿಯ ಕೆಲವು ಅನುಭವದ ತುಣುಕುಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದು ನಿಜಕ್ಕೂ ಹೇಳ್ಬೇಕಂದ್ರೆ ಸ್ಯಾಂಪಲ್ ಅಷ್ಟೇ. ಬಹಳಷ್ಟು ಜನಕ್ಕೆ ಕ್ಯಾಮ್ರಾ ತಗೋಬೇಕನ್ನೋ ಆಸೆ ಇದೆ, ತಗೊಂಡ್ಬಿಡ್ತಾರೆ. ಹೆಂಗ್ ತಗೊಂತಾರೆ? ಮೆಜಾರಿಟಿ ನಮ್ಮ ಯಂಗ್ಸ್ಟರ್ಸ್ ಕ್ರೆಡಿಟ್ ಕಾರ್ಡ್ ಉಚ್ಚಿ ತಗೋತಾರೆ. ಆನಂತರ ಸ್ವಲ್ಪ ದಿನ ಆದ್ಮೇಲೆ ಕ್ಯಾಮ್ರಾನೇ ಮಾರ್ತಾರೆ. ಅದರದ ಅನೇಕ ಉದಾಹರಣೆಗಳನ್ನ ಸಭೆ ನಮ್ಮ ಜೊತೆ ಖಾಸಗಿಯಾಗಿದ್ದಾಗ ಹಂಚ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರು ಹೆಂಗ್ ಪ್ಲಾನ್ ಮಾಡ್ತಾರೆ? ಯಾಕಂದ್ರೆ ಇಷ್ಟು ವರ್ಷ, ಸುಮಾರು 13 ವರ್ಷ ಅವರು ಈ ಫೋಟೋಗ್ರಫಿ ಫೀಲ್ಡ್ ಅಲ್ಲಿ ಇದ್ದಾರೆ. 10 ದೇಶಗಳನ್ನ ಸುತ್ತಿದ್ದಾರೆ, ಲಕ್ಷಾಂತರ ಫೋಟೋಸ್ ತೆಗೆದಿದ್ದಾರೆ. ಎಷ್ಟು ಲಕ್ಷ ಖರ್ಚು ಮಾಡಿದಾರೋ ಅವ್ರಿಗೆ ಅಷ್ಟೇ ಗೊತ್ತದು. ಹಾಗಾದ್ರೆ ಅವ್ರಿಗೊಂದು ಪ್ಲಾನ್ ಇರ್ಬೇಕು. ಆ ಪ್ಲಾನ್ ಏನು ಅನ್ನೋದನ್ನ ಕೂಡ ಮುಂದಿನ ಸಂಚಿಕೆಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಫೈನಾನ್ಷಿಯಲ್ ಪ್ಲಾನ್ ಹೆಂಗಿರ್ಬೇಕು, ಕ್ಯಾಮ್ರಾ ತಗೋಬೇಕಾದ್ರೆ ಏನ್ ಯೋಚನೆ ಮಾಡ್ಬೇಕು, ಯಾವಾಗ ತಗೋಬೇಕು, ಯಾವ ಲೆನ್ಸ್ ತಗೋಬೇಕು, ಈ ವಿವರಣೆಯನ್ನು ಕೂಡ ಕೊಡ್ತಾ ಪಕ್ಷಿಗಳ, ಪ್ರಾಣಿಗಳ ಜೀವನ ಕ್ರಮ, ಅವುಗಳ ಸೌಂದರ್ಯ ಎಲ್ಲಾನು ನಮ್ಗೆ ಹೇಳ್ತಾ ಹೋಗ್ತಾರೆ. ಮುಂದಿನ ಕಂತಲ್ಲಿ ಅವರ ಹೊಸ ಅನುಭವವನ್ನ ನಮ್ ಜೊತೆ ಹಂಚ್ಕೊಂತಾರೆ. ಅಲ್ಲಿವರೆಗೂ
ನಮಸ್ಕಾರ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.